ವಿಜಯ್ 35 ವರ್ಷದ ಒಬ್ಬ ಸಾಮಾನ್ಯ ಗಂಡ. ತನ್ನ ಸುಂದರವಾದ ಹೆಂಡತಿ ಶಾಲಿನಿಯೊಂದಿಗೆ ಧಾರವಾಡದ ಒಂದು ಸಣ್ಣ ಮನೆಯಲ್ಲಿ ವಾಸವಾಗಿದ್ದ. ವಿಜಯ್ ಒಬ್ಬ ಬ್ಯಾಂಕ್ ಆಫೀಸರ್, ಶಾಲಿನಿ ಶಾಲೆಯ ಶಿಕ್ಷಕಿ. ಇವರಿಬ್ಬರ ಜೀವನ ಸಾಮಾನ್ಯವಾಗಿ ಸಂತೋಷದಿಂದಿತ್ತು. ಆದರೆ ವಿಜಯ್ಗೆ ಒಂದು ದೊಡ್ಡ ಗುಟ್ಟಿತ್ತು. ಅವನಿಗೆ ತಾನು ತಂದೆಯಾಗಲಿರೆ ಎಂಬ ಸತ್ಯ ಗೊತ್ತಿತ್ತು. ಇದನ್ನು ಶಾಲಿನಿಗೆ ಹೇಳಲು ಅವನಿಗೆ ಭಯವಿತ್ತು. ಒಂದು ವೇಳೆ ಶಾಲಿನಿ ನನ್ನ ಬಿಟ್ಟು ಹೋದರೆ ಈ ಚಿಂತೆ ಅವನನ್ನು ಕಾಡುತ್ತಿತ್ತು. ಒಂದು ದಿನ ಶಾಲಿನಿಯ ತಾಯಿ ಫೋನ್ ಮಾಡಿ, ವಿಜಯ್ ಯಾವಾಗ ಮೊಮ್ಮಕ್ಕಳನ್ನು ಕೊಡ್ತೀರಾ ಎಂದು ಕೇಳಿದಾಗ ವಿಜಯ್ಗೆ ಒಂದು ಕ್ಷಣ ಗಾಬರಿ ಆಯಿತು. ಆದರೆ ಅವನು ನಗುತ್ತಾ, ಬೇಗನೆ ಕೊಡ್ತೀವಿ ಅತ್ತೆ ಅಂದ. ಆ ರಾತ್ರಿ ಶಾಲಿನಿ ಮಲಗುವಾಗ, ನಿನಗೆ ಎಷ್ಟು ಮಕ್ಕಳು ಬೇಕು ವಿಜಯ್ ಅಂತು. ವಿಜಯನ ಗಂಟಲು ಒಣಗಿತ್ತು. ನಿನಗೆ ಎಷ್ಟು ಬೇಕೋ ಅಷ್ಟೇ ಅಂದ. ಹಾಗೆ ತಡವರಿಸಿದ. ಆದರೆ ಶಾಲಿನಿಯ ಕಣ್ಣುಗಳಲ್ಲಿ ಒಂದು ಕನಸಿನ ಚಿಲುಮೆ ಇತ್ತು. ಶಾಲಿನಿಗೆ ತಾಯಿಯಾಗುವ ಕನಸು ದೊಡ್ಡದಿತ್ತು. ಶಾಲೆಯಲ್ಲಿ ತನ್ನ ವಿದ್ಯಾರ್ಥಿಯೊಂದಿಗೆ ಆಡುವಾಗ ತನ್ನದೇ ಮಗುವಿನ ಕಲ್ಪನೆಯಲ್ಲಿ ತೇಲುತ್ತಿದ್ದಳು. ಒಂದು ದಿನ ಶಾಲಿನಿ ತನ್ನ ಸ್ನೇಹಿತೆ ರೇಖಾಳೊಂದಿಗೆ ಮಾತಾಡುವಾಗ, ನಾನು ಒಬ್ಬ ತಾಯಿಯಾಗಿ ನನ್ನ ಮಗುವಿಗೆ ಎಲ್ಲವನ್ನು ಕೊಡಬೇಕು ಎಂದಳು. ರೇಖಾ, ವಿಜಯ್ಗೂ ಇದೇ ಆಸೆ ಇರಬೇಕು ಅಲ್ವೇ ಎಂದು ಕೇಳಿದಾಗ ಶಾಲಿನಿ ಸ್ವಲ್ಪ ಗೊಂದಲಕ್ಕೊಳಗಾಗಿದ್ದಳು. ಅವನಿಗೆ ಖಂಡಿತ ಇದೆ, ಆದರೆ ಅವನು ಯಾಕೋ ಈ ವಿಷಯದ ಬಗ್ಗೆ ಹೆಚ್ಚು ಮಾತಾಡೋದೇ ಇಲ್ಲ ಎಂದಳು. ಇದೇ ಸಮಯದಲ್ಲಿ ವಿಜಯನ ಮನಸ್ಸಿನಲ್ಲಿ ಒಂದು ಚಂಡಮಾರುತ ಎದ್ದಿತ್ತು. ಅವನು ತನ್ನ ಗುಟ್ಟನ್ನು ಶಾಲಿನಿಗೆ ಹೇಳಲೇಬೇಕು ಎಂದು ಯೋಚಿಸಿದ. ಅದರ ಒಂದು ಘಟನೆ ಎಲ್ಲವನ್ನು ಬದಲಾಯಿಸಿತು. ಶಾಲಿನಿಯ ತಂದೆಗೆ ಆರೋಗ್ಯ ಸಮಸ್ಯೆ ಆಯಿತು. ಶಾಲಿನಿ ತನ್ನ ತವರು ಮನೆಗೆ ಹೋಗಬೇಕಾಯಿತು. ವಿಜಯ್ ಒಬ್ಬನೇ ಉಳಿದ. ಈ ಒಂಟಿತನದಲ್ಲಿ ಅವನು ತನ್ನ ಗುಟ್ಟನ್ನು ಯಾರಿಗಾದರೂ ಹೇಳಲೇಬೇಕೆಂದು ತೀರ್ಮಾನಿಸಿದ. ಆದರೆ ಯಾರಿಗೆ? ವಿಜಯ್ಗೆ ತನ್ನ ಗುಟ್ಟನ್ನು ತನ್ನ ಆಪ್ತ ಸ್ನೇಹಿತ ರಾಜೇಶ್ಗೆ ಹೇಳಲೇಬೇಕೆಂದು ಅನಿಸಿತು. ರಾಜೇಶ್ ಒಬ್ಬ ವಕೀಲ, ತಿಳುವಳಿಕೆಯ ಮನುಷ್ಯ. ಒಂದು ಸಂಜೆ ಇಬ್ಬರು ಒಂದು ಕಾಫಿ ಶಾಪ್ನಲ್ಲಿ ಭೇಟಿಯಾದರು. ವಿಜಯ್ ತನ್ನ ಸಮಸ್ಯೆಯನ್ನು ತಡವರಿಸುತ್ತಾ ಹೇಳಿದ, ರಾಜೇಶ್ ಆಘಾತ ಗಂಡ, ನೀನು ಶಾಲಿನಿಗೆ ಯಾಕೆ ಇದನ್ನು ಇಷ್ಟು ದಿನ ಗುಟ್ಟಾಗಿಟ್ಟೆ ಎಂದು ಕೇಳಿದ. ವಿಜಯ್, ನಾನು ಅವಳನ್ನು ತುಂಬ ಪ್ರೀತಿಸುತ್ತೇನೆ. ಅವಳು ನನ್ನನ್ನು ಬಿಟ್ಟು ಹೋದರೆ ನಾನು ಏನು ಮಾಡಲಿ ಎಂದ. ರಾಜೇಶ್ ಸಲಹೆ ನೀಡಿದ, ನೀನು ಶಾಲಿನಿಗೆ ಸತ್ಯವನ್ನು ಹೇಳಲೇಬೇಕು, ಆದರೆ ಸರಿಯಾದ ಸಮಯ ರೀತಿಯಲ್ಲಿ. ಆದರೆ ಈ ಸಂಭಾಷಣೆಯನ್ನು ಒಬ್ಬ ಅಪರಿಚಿತ ಕೇಳಿದ್ದ. ಆತ ಯಾರು? ವಿಜಯ್ ಮನೆಗೆ ಮರಳಿದಾಗ ಅವನಿಗೆ ಒಂದು ಅನಾಮಧೇಯ ಫೋನ್ ಕಾಲ್ ಬಂದಿತ್ತು. ನಿನ್ನ ಗುಟ್ಟು ನನಗೆ ಗೊತ್ತು, ಶಾಲಿನಿಗೆ ಹೇಳಲೇಬೇಕು ಎಂದು ಒಂದು ಗಂಭೀರ ಧ್ವನಿ ಕೇಳಿತು. ವಿಜಯ್ಗೆ ಗಾಬರಿಯಾಯಿತು. ನೀವು ಯಾರು ಎಂದು, ಏನು ಬೇಕು ಎಂದು ಕೇಳಿದ. ಆದರೆ ಆ ಧ್ವನಿ ಸಮಯ ಬಂದಾಗ ತಿಳಿಯುತ್ತೆ ಎಂದು ಕಾಲ್ ಕಟ್ ಮಾಡಿತು. ವಿಜಯ್ಗೆ ರಾತ್ರಿ ಇಡೀ ನಿದ್ದೆನೇ ಬರಲಿಲ್ಲ. ತನ್ನ ಗುಟ್ಟು ಈಗ ತನ್ನಿಂದ ದೂರವಾಗಿದೆ ಎಂದು ಅವನಿಗೆ ಭಯವಾಯಿತು. ಇದೇ ಸಮಯದಲ್ಲಿ ಶಾಲಿನಿ ತವರು ಮನೆಯಿಂದ ಮರಳಿದಳು. ಅವಳ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಖುಷಿ ಇತ್ತು. ವಿಜಯ್, ನಾನು ಒಂದು ದೊಡ್ಡ ನಿರ್ಧಾರ ತಗೊಂಡಿದ್ದೇನೆ ಎಂದಳು. ಶಾಲಿನಿಯ ನಿರ್ಧಾರವೇನೆಂದರೆ ಅವಳು ಒಂದು ಮಗುವನ್ನು ದತ್ತು ತೆಗೊಳ್ಳುವ ಬಯಸಿದಳು. ನಾವು ಒಬ್ಬರಿಗೊಬ್ಬರು ಇದ್ದೇವೆ, ಆದರೆ ಒಂದು ಮಗು ಈ ಮನೆಗೆ ಸಂಪೂರ್ಣ ಸಂತೋಷ ತರಬಹುದು ಎಂದಳು. ವಿಜಯ್ಗೆ ಒಂದು ಕ್ಷಣ ಏನು ಹೇಳಬೇಕೆಂದು ತಿಳಿಯಲೇ ಇಲ್ಲ. ಶಾಲಿನಿಯ ಈ ಆಸೆಯನ್ನು ಕಂಡು ಅವನಿಗೆ ಸಂತೋಷವಾಯಿತು, ಆದರೆ ತನ್ನ ಗುಟ್ಟಿನ ಭಯವೂ ಹೆಚ್ಚಾಯಿತು. ಇದೇ ಸಮಯದಲ್ಲಿ ಅನಾಮಧೇಯ ಧ್ವನಿಯಿಂದ ಮತ್ತೊಂದು ಕಾಲ್ ಬಂದಿತು. ಈ ಬಾರಿ ಆ ಧ್ವನಿಯವನು, ನಿನಗೆ ಒಂದು ದಿನದ ಸಮಯ, ಶಾಲಿನಿಗೆ ಸತ್ಯವನ್ನು ಹೇಳು, ಇಲ್ಲವಾದರೆ ನಾನೇ ಹೇಳುವೆ. ವಿಜಯ್ ಗಾಬರಿಯಿಂದ ರಾಜೇಶ್ಗೆ ಕಾಲ್ ಮಾಡಿದ. ರಾಜೇಶ್, ನೀನು ಈಗಲೇ ಶಾಲಿನಿಗೆ ಎಲ್ಲವನ್ನೂ ಹೇಳಲೇಬೇಕು, ಇದು ನಿನ್ನ ಏಕೈಕ ದಾರಿ ಎಂದ. ವಿಜಯ್ ತನ್ನ ಗುಟ್ಟನ್ನು ಶಾಲಿನಿಗೆ ಹೇಳಲು ತೀರ್ಮಾನಿಸಿದ. ಒಂದು ಶಾಂತ ಸಂಜೆ ಇಬ್ಬರು ತಮ್ಮ ಟೆರೆಸ್ನಲ್ಲಿ ಕುಳಿತಿದ್ದಾಗ ವಿಜಯ್ ತನ್ನ ಹೃದಯವನ್ನು ತೆರೆದ. ಶಾಲಿನಿ, ನಾನು ಒಂದು ಮುಖ್ಯವಾದ ವಿಷಯ ಹೇಳಲೇಬೇಕು. ನನಗೆ ತಂದೆಯಾಗಲು ಸಾಧ್ಯವಿಲ್ಲ. ಶಾಲಿನಿ ಕ್ಷಣಕಾಲ ತಬ್ಬಿಬ್ಬಾದಳು. ಏನು? ಇದನ್ನು ನೀನು ಇಷ್ಟು ದಿನ ಯಾಕೆ ಹೇಳಲಿಲ್ಲ ಎಂದು ಕೇಳಿದಳು. ವಿಜಯ್ ಎಲ್ಲವನ್ನು ವಿವರಿಸಿದ. ತನ್ನ ಆರೋಗ್ಯ ಸಮಸ್ಯೆ, ತನ್ನ ಭಯ, ಶಾಲಿನಿಯನ್ನು ಕಳೆದುಕೊಳ್ಳುವ ಆತಂಕ. ಶಾಲಿನಿ ಕಣ್ಣೀರು ಹಾಕಿದಳು. ಆದರೆ ಅವಳು ವಿಜಯನ ಕೈಯನ್ನು ಗಟ್ಟಿಯಾಗಿ ಹಿಡಿದಳು. ನಾನು ನಿನ್ನನ್ನು ಬಿಟ್ಟು ಹೋಗಲ್ಲ ಯಾವತ್ತೂ. ಆದರೆ ನೀನು ಇಷ್ಟು ದಿನ ಇದನ್ನು ಗುಟ್ಟಾಗಿಟ್ಟಿದ್ದಕ್ಕೆ ನನಗೆ ತುಂಬ ನೋವಾಗಿದೆ ವಿಜಯ್ ಮತ್ತು ಶಾಲಿನಿ ಮತ್ತೆ ತಮ್ಮ ಸಂಬಂಧವನ್ನು ಮತ್ತೆ ಕಟ್ಟಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ಆ ಅನಾಮಧೇಯ ಧ್ವನಿಯವನು ಯಾರೆಂದು ವಿಜಯ್ಗೆ ತಿಳಿಯಲೇಬೇಕಾಗಿತ್ತು. ರಾಜೇಶ್ನ ಸಹಾಯದಿಂದ ವಿಜಯ್ ಆ ಕಾಲ್ಗಳನ್ನು ಟ್ರೇಸ್ ಮಾಡಿದ. ಆಶ್ಚರ್ಯಕರವಾಗಿ ಆ ಧ್ವನಿಯವನು ಶಾಲಿನಿಯ ದೂರದ ಸಂಬಂಧಿಕ ರವಿಯಾಗಿದ್ದ. ರವಿಗೆ ವಿಜಯನ ಗುಟ್ಟು ತಿಳಿದಿತ್ತು. ಅವನು ಶಾಲಿನಿಯನ್ನು ವಿಜಯ್ನಿಂದ ದೂರ ಮಾಡಲು ಈ ಯೋಜನೆ ಮಾಡಿದ್ದ. ರವಿಯ ಉದ್ದೇಶವೇನಿತ್ತು? ಶಾಲಿನಿಯನ್ನು ತನ್ನದಾಗಿಸಿಕೊಳ್ಳುವ ಆಸೆ. ವಿಜಯ್ ಮತ್ತು ಶಾಲಿನಿ ರವಿಯನ್ನು ಎದುರಿಸಿದರು. ರವಿ ತನ್ನ ಕೃತ್ಯವನ್ನು ಒಪ್ಪಿಕೊಂಡಿದ್ದ. ನಾನು ಶಾಲಿನಿಯನ್ನು ಪ್ರೀತಿಸುತ್ತಿದ್ದೆ ಮೊದಲಿಂದ, ಆದರೆ ಅವಳು ನಿನ್ನನ್ನು ಆಯ್ಕೆ ಮಾಡಿದಳು ಎಂದ. ಶಾಲಿನಿ ರವಿಯನ್ನು ತೀವ್ರವಾಗಿ ಖಂಡಿಸಿದಳು. ನೀನು ನನ್ನ ಸಂಬಂಧವನ್ನು ತಡೆಯಲು ಯತ್ನಿಸಿದೆ, ಆದರೆ ನಾನು ವಿಜಯನ ಜೊತೆಗಿರುವೆ ಎಂದಳು. ರವಿ ಕ್ಷಮೆಯಾಚಿಸಿದ. ಆದರೆ ವಿಜಯ್ ಮತ್ತು ಶಾಲಿನಿ ಅವನನ್ನು ಕ್ಷಮಿಸಲಿಲ್ಲ. ಈ ಘಟನೆಯಿಂದ ವಿಜಯ್ಗೆ ತನ್ನ ಸಂಬಂಧದ ಬಗ್ಗೆ ಹೊಸ ವಿಶ್ವಾಸ ಬಂದಿತು.
ತಿಂಗಳುಗಳ ನಂತರ ವಿಜಯ್ ಮತ್ತು ಶಾಲಿನಿ ಒಂದು ಸಣ್ಣ ಹೆಣ್ಣು ಮಗುವನ್ನು ದತ್ತು ತೆಗೆದುಕೊಂಡರು. ಆ ಮಗುವಿನ ಆಗಮನವು ಅವರ ಜೀವನಕ್ಕೆ ಹೊಸ ಬೆಳಕನ್ನು ತಂದಿತು. ವಿಜಯನ ಗುಟ್ಟು ಈಗ ಗುಟ್ಟಾಗಿರಲಿಲ್ಲ. ಶಾಲಿನಿಯ ಪ್ರೀತಿಯಿಂದ ಅವನ ಭಯಗಳೆಲ್ಲವೂ ದೂರವಾದವು. ಅವರ ಮನೆಯಲ್ಲಿ ಸಂತೋಷದ ಶಬ್ದಗಳು ಮೊಳಗಿದವು. ಕಥೆಯು ಒಂದು ಸಕಾರಾತ್ಮಕ ಸಂತೋಷದೊಂದಿಗೆ ಕೊನೆಗೊಳ್ಳುತ್ತಿದೆ. ಸತ್ಯವು ಕಷ್ಟಕರವಾಗಿದ್ದರೂ ಅದನ್ನು ಒಪ್ಪಿಕೊಂಡಾಗ ಪ್ರೀತಿಯ ಸಂಬಂಧಗಳು ಬಲಗೊಳ್ಳುತ್ತವೆ. ವಿಜಯ್ ಮತ್ತು ಶಾಲಿನಿಯ ಜೀವನವು ಒಂದು ಚಿಕ್ಕ ಹೆಣ್ಣು ಮಗು ಮತ್ತು ಆರಾಧ್ಯ ದತ್ತು ಸ್ವೀಕಾರದಿಂದ ಸಂತೋಷದಿಂದ ಕೂಡಿತ್ತು. ಆರಾಧ್ಯದ ಕಿಲಕಿಲ ನಗುವಿನಿಂದ ಅವರ ಧಾರವಾಡದ ಸಣ್ಣ ಮನೆಯಲ್ಲಿ ಒಂದು ಹೊಸ ಬೆಳಕಿತ್ತು. ಆದರೆ ಒಂದು ರಾತ್ರಿ ಎಲ್ಲವೂ ಬದಲಾಯಿತು. ವಿಜಯ್ಗೆ ಒಂದು ಅನಾಮಧೇಯ ಪತ್ರ ಬಂದಿತು. ಕೆಂಪು ಶಾಯಿಯಲ್ಲಿ ಬರೆದಿದ್ದ ಆ ಪತ್ರದಲ್ಲಿ ಕೇವಲ ಒಂದೇ ವಾಕ್ಯವಿತ್ತು: ನಿನ್ನ ಗುಟ್ಟು ಇನ್ನೂ ಸುರಕ್ಷಿತವಾಗಿಲ್ಲ. ಆರಾಧ್ಯಕ್ಕೆ ಗೊತ್ತಾದರೆ ವಿಜಯ್ಗೆ ಒಂದು ಕ್ಷಣ ತನ್ನ ಗುಂಡಿಗೆಯ ಸಿಡಿಲು ಬಡಿದಂತಾಯಿತು. ಆರಾಧ್ಯಕ್ಕೆ ತನ್ನ ಗುಟ್ಟಿನ ಬಗ್ಗೆ ಏನು ಗೊತ್ತಾಗಬೇಕು? ಆಕೆ ಕೇವಲ 3 ವರ್ಷದ ಮಗು. ಶಾಲಿನಿಗೆ ಈ ಪತ್ರದ ಬಗ್ಗೆ ಹೇಳಲೇಬೇಕು ಎಂದು ಅವನು ಯೋಚಿಸಿದ. ಆದರೆ ಶಾಲಿನಿ ಈಗಾಗಲೇ ಆರಾಧ್ಯದ ಆರೈಕೆಯಲ್ಲಿ ತೊಡಗಿದ್ದಳು. ಅವಳ ಕಣ್ಣುಗಳಲ್ಲಿ ಒಂದು ಶಾಂತಿ ಚಿಲುಮೆ ಇತ್ತು. ವಿಜಯ್ ಆ ಪತ್ರವನ್ನು ತನ್ನ ಡೆಸ್ಕ್ನ ಒಳಗೆ ಅಡಗಿಸಿದ. ಆದರೆ ಆ ರಾತ್ರಿ ಅವನಿಗೆ ಒಂದು ವಿಚಿತ್ರ ಕನಸು ಕಾಡಿತು. ಒಂದು ಕಪ್ಪು ನೆರಳು ಆರಾಧ್ಯವನ್ನು ದೂರ ಒಯ್ಯುತ್ತಿತ್ತು. ವಿಜಯನ ಕೂಗು ಯಾರಿಗೂ ಕೇಳಿಸುತ್ತಿರಲಿಲ್ಲ. ಮರುದಿನ ಬೆಳಿಗ್ಗೆ ವಿಜಯ್ ತನ್ನ ಆಪ್ತ ಸ್ನೇಹಿತ ರಾಜೇಶ್ಗೆ ಈ ವಿಷಯವನ್ನು ಹೇಳಿದ. ರಾಜೇಶ್ ಒಬ್ಬ ವಕೀಲನಾಗಿ ಗಂಭೀರವಾಗಿ ಯೋಚಿಸಿದ. ಇದು ರವಿಯ ಕೆಲಸವಿರಬಹುದು. ಅವನು ಕ್ಷಮೆ ಕೇಳಿದ್ದಾನೆ, ಆದರೆ ಅವನ ಉದ್ದೇಶ ಸ್ವಚ್ಛವಾಗಿರುತ್ತಾ? ರಾಜೇಶ್ನ ಸಲಹೆಯಂತೆ ವಿಜಯ್ ಆ ಪತ್ರವನ್ನು ಒಂದು ಖಾಸಗಿ ತನಿಖಾಧಿಕಾರಿಗೆ ಕೊಟ್ಟ. ಆದರೆ ತನಿಖಾಧಿಕಾರಿ ಒಂದು ಆಘಾತಕಾರಿ ಸಂಗತಿಯನ್ನು ಹೇಳಿದ. ಈ ಪತ್ರದ ಕಾಗದವು ಧಾರವಾಡದ ಒಂದು ಹಳೆಯ ಮುದ್ರಣಾಲಯದಿಂದ ಬಂದಿದೆ. ಆ ಮುದ್ರಣಾಲಯವು 10 ವರ್ಷಗಳಿಂದ ಮುಚ್ಚಲ್ಪಟ್ಟಿದೆ. ಈ ರಹಸ್ಯವೇ ವಿಜಯನ ಮನಸ್ಸಿನಲ್ಲಿ ಒಂದು ಚಂಡಮಾರುತವನ್ನು ಎಬ್ಬಿಸಿತು. ವಿಜಯ್ ಆ ರಹಸ್ಯದ ಪತ್ರದ ಬಗ್ಗೆ ತನಿಖೆ ಮುಂದುವರಿಸಿದ. ತನಿಖಾಧಿಕಾರಿ ಶಿವರಾಜ್ ಆ ಹಳೆಯ ಮುದ್ರಣಾಲಯದ ಒಡೆತನದವರನ್ನು ಭೇಟಿಯಾದ. ಆ ಮುದ್ರಣಾಲಯವು ಒಂದು ಕಾಲದಲ್ಲಿ ಧಾರವಾಡದ ಪ್ರಮುಖ ಕೇಂದ್ರವಾಗಿತ್ತು. ಆದರೆ ಒಡೆಯನಾದ ಗೋವಿಂದನ ಕುಟುಂಬದ ದುರಂತದಿಂದಾಗಿ ಮುಚ್ಚಲ್ಪಟ್ಟಿತ್ತು. ಗೋವಿಂದನ ಏಕೈಕ ಮಗ ರಾಘವ 15 ವರ್ಷಗಳ ಹಿಂದೆ ಒಂದು ಆಘಾತದಲ್ಲಿ ಸತ್ತಿದ್ದ. ಆದರೆ ಶಿವರಾಜ್ಗೆ ಒಂದು ವಿಚಿತ್ರ ಸಂಗತಿ ಗೊತ್ತಿತ್ತು. ರಾಘವನ ಗೆಳೆಯರಲ್ಲಿ ಒಬ್ಬನಾದ ರವಿಯೊಂದಿಗೆ ಗೋವಿಂದ್ಗೆ ವೈಯಕ್ತಿಕ ಸಂಬಂಧವಿತ್ತು. ಈ ರವಿಯೇ ವಿಜಯನ ಶಾಲಿನಿಯ ಸಂಬಂಧಿಕ ರವಿಯಾಗಿರಬಹುದೇ? ವಿಜಯ್ ಈ ಸಂಗತಿಯನ್ನು ರಾಜೇಶ್ಗೆ ಹೇಳಿದಾಗ ರಾಜೇಶ್ ಒಂದು ಆಘಾತಕಾರಿ ವಿಷಯವನ್ನು ಬಿಚ್ಚಿಟ್ಟ. ವಿಜಯ್, ರವಿಯ ಬಗ್ಗೆ ನನಗೆ ಒಂದು ವಿಷಯ ಗೊತ್ತಿತ್ತು, ಆದರೆ ನಾನು ಯಾವತ್ತೂ ಹೇಳಿರಲಿಲ್ಲ. ರವಿಯ ಕುಟುಂಬವು ಗೋವಿಂದನ ಮುದ್ರಣಾಲಯದಲ್ಲಿ ಒಂದು ದೊಡ್ಡ ಷೇರು ಹೊಂದಿತ್ತು. ರಾಘವನ ಸಾವಿನಿಂದ ರವಿಯ ಕುಟುಂಬಕ್ಕೆ ಆರ್ಥಿಕ ನಷ್ಟವಾಗಿತ್ತು. ರವಿ ಇದಕ್ಕೆ ಗೋವಿಂದನನ್ನು ದೂಷಿಸುತ್ತಿದ್ದ. ಈ ಮಾಹಿತಿಯಿಂದ ವಿಜಯ್ಗೆ ರವಿಯ ದ್ವೇಷದ ಹಿಂದಿನ ಕಾರಣ ಕಾಣಿಸಿತು. ಆದರೆ ಆ ಪತ್ರದ ಹಿಂದೆ ರವಿಯೇ ಇದ್ದಾನೆಯೇ, ಇಲ್ಲವೇ ಬೇರೆ ಯಾರಾದರೂ? ಇದೇ ಸಮಯದಲ್ಲಿ ಶಾಲಿನಿಗೆ ಒಂದು ವಿಚಿತ್ರ ಘಟನೆ ಎದುರಾಯಿತು. ಆರಾಧ್ಯವನ್ನು ಶಾಲೆಯಿಂದ ಕರೆದುಕೊಂಡು ಬರುವಾಗ ಒಬ್ಬ ಅಪರಿಚಿತ ವ್ಯಕ್ತಿ ಆಕೆಯನ್ನು ಸಮೀಪಿಸಿದ. ನಿಮ್ಮ ಮಗು ತುಂಬ ಸುಂದರವಾಗಿದೆ, ಆದರೆ ಅವಳಿಗೆ ಎಲ್ಲವೂ ತಿಳಿಯುವ ಮೊದಲು ಎಚ್ಚರಿಕೆಯಿಂದಿರಿ ಎಂದು ಆತ ಗೊಣಗಿದ. ಶಾಲಿನಿಗೆ ಒಂದು ಕ್ಷಣ ಭಯವಾಯಿತು. ಆತನ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಕಾಂತಿ ಇತ್ತು. ಶಾಲಿನಿ ತನ್ನ ವಿಜಯ್ಗೆ ಕಾಲ್ ಮಾಡಿದಳು. ಆದರೆ ವಿಜಯ್ ತನಿಖೆಯ ಒಂದು ಸಭೆಯಲ್ಲಿದ್ದ. ವಿಜಯ್ ರವಿಯನ್ನು ಎದುರಿಸಲು ತೀರ್ಮಾನಿಸಿದ. ರವಿಯ ಮನೆಗೆ ಹೋದಾಗ ರವಿ ಒಂದು ವಿಚಿತ್ರವಾದ ಶಾಂತಿಯಿಂದ ಕಾಣಿಸಿಕೊಂಡಿದ್ದ. ನಾನು ಆ ಪತ್ರ ಬರೆದಿಲ್ಲ ವಿಜಯ್, ನೀನು ನನ್ನನ್ನು ತಪ್ಪಾಗಿ ಭಾವಿಸಿದ್ದೀಯಾ ಎಂದ. ಆದರೆ ರವಿಯ ಮನೆಯ ಒಂದು ಮೂಲೆಯಲ್ಲಿ ವಿಜಯ್ಗೆ ಒಂದು ಹಳೆಯ ಫೋಟೋ ಕಾಣಿಸಿತು. ಅದರಲ್ಲಿ ರವಿ, ರಾಘವ, ಒಬ್ಬ ಯುವತಿ ಇದ್ದರು. ಆ ಯುವತಿಯ ಮುಖವು ಶಾಲಿನಿಯನ್ನು ಸ್ವಲ್ಪ ಹೋಲುತ್ತಿತ್ತು. ಇವಳು ಯಾರು ಎಂದು ವಿಜಯ್ ಕೇಳಿದಾಗ ರವಿಯ ಮುಖ ಬೀಳಿಸಿತು. ಅದು ರಾಘವನ ಗೆಳತಿ ಸುಮಾ. ಆಕೆಯು ಒಂದು ಅಪಘಾತದಲ್ಲಿ ಸತ್ತಳು ಎಂದ. ವಿಜಯ್ಗೆ ಒಂದು ಆಘಾತವಾಯಿತು. ಶಾಲಿನಿಯ ತಂದೆ ತಾಯಿಯರಿಗೆ ಸುಮಾ ಎಂಬ ಸಂಬಂಧಿಕ ಇದ್ದಳು ಎಂದು ಅವನಿಗೆ ನೆನಪಾಯಿತು. ಆಕೆ ಶಾಲಿನಿಯ ದೂರದ ಸೋದರ ಸಂಬಂಧಿಯಾಗಿದ್ದಳು. ರವಿಯ ದ್ವೇಷದ ಹಿಂದೆ ಈ ದುರಂತವು ಒಂದು ಕಾರಣವಿರಬಹುದೇ? ವಿಜಯ್ ಶಿವರಾಜ್ಗೆ ಈ ಮಾಹಿತಿಯನ್ನು ನೀಡಿದ. ಶಿವರಾಜ್ ತನಿಖೆಯನ್ನು ಇನ್ನಷ್ಟು ಗಾಢಗೊಳಿಸಿದ. ಆದರೆ ಒಂದು ರಾತ್ರಿ ವಿಜಯ್ ಮತ್ತು ಶಾಲಿನಿಯ ಮನೆಯ ಸುತ್ತ ಒಂದು ಕಪ್ಪು ಕಾರುಗಳು ತಿರುಗಾಡುವುದನ್ನು ಗಮನಿಸಿದರು. ಆ ಕಾರಿನ ಚಾಲಕನ ಮುಖವನ್ನು ಕಾಣಲಾಗಲಿಲ್ಲ. ಆದರೆ ಅವನು ಒಂದು ಕೆಂಪು ಶಾಯಿಯ ಪೆನ್ನನ್ನು ತನ್ನ ಕೈಯಲ್ಲಿ ತಿರುಗಿಸುತ್ತಿದ್ದ. ಶಾಲಿನಿಗೆ ಈಗ ಈ ಘಟನೆಗಳ ಬಗ್ಗೆ ತಿಳಿಯಿತು. ಆಕೆ ವಿಜಯ್ನೊಂದಿಗೆ ಗಂಭೀರವಾಗಿ ಮಾತನಾಡಿದಳು. ನಾನು ಆರಾಧ್ಯಕ್ಕೆ ಏನಾದರೂ ಆಗುವುದನ್ನು ಸಹಿಸಲಾರೆ. ಈ ರಹಸ್ಯವನ್ನು ಈಗಲೇ ಬಿಚ್ಚಿಡಬೇಕು ಎಂದಳು. ವಿಜಯ್ ಒಪ್ಪಿದ. ಆದರೆ ಅವನ ಮನಸ್ಸಿನಲ್ಲಿ ಒಂದು ಭಯ ಇನ್ನೂ ಉಳಿದಿತ್ತು. ಈ ರಹಸ್ಯದ ಹಿಂದೆ ರವಿಗಿಂತ ದೊಡ್ಡ ಶಕ್ತಿಯೊಂದು ಇರಬಹುದೇ?
ಶಿವರಾಜ್ನ ತನಿಖೆ ಒಂದು ಆಘಾತಕಾರಿ ಸತ್ಯವನ್ನು ಬಯಲಿಗೆ ತಂದಿತು. ಆ ಪತ್ರವನ್ನು ಬರೆದಿದ್ದವನು ರವಿಯಲ್ಲ, ಬದಲಿಗೆ ಗೋವಿಂದ ಒಂದು ಹಳೆಯ ಸಹಾಯಕ ಮಂಜುನಾಥ್ ಆಗಿದ್ದ. ಮಂಜುನಾಥ್ ರಾಘವನ ಸಾವಿನಿಂದ ತೀವ್ರ ಮಾನಸಿಕ ಅಸ್ಥಿರತೆಗೆ ಒಳಗಾಗಿದ್ದ. ಅವನಿಗೆ ರವಿಯ ಮೇಲೆ ದ್ವೇಷವಿತ್ತು, ಏಕೆಂದರೆ ರವಿಯ ಕುಟುಂಬವು ಮುದ್ರಣಾಲಯದ ಮುಚ್ಚುವಿಕೆಯಲ್ಲಿ ಪಾತ್ರವಹಿಸಿತ್ತು. ಆದರೆ ಮಂಜುನಾಥ್ನ ಗುರಿಯೇನಿತ್ತು? ಶಿವರಾಜ್ನ ತನಿಖೆಯಿಂದ ತಿಳಿದಂತೆ ಮಂಜುನಾಥ್ ಶಾಲಿನಿಯನ್ನು ಸುಮಾಳ ಸಾವಿಗೆ ಕಾರಣವೆಂದು ಭಾವಿಸುತ್ತಿದ್ದ. ಶಾಲಿನಿಯ ಮುಖವು ಸುಮಾಳನ್ನು ಹೋಲುತ್ತಿರುವುದರಿಂದ ಅವನ ಮನಸ್ಸಿನಲ್ಲಿ ಒಂದು ಭ್ರಮೆ ಸೃಷ್ಟಿಯಾಗಿತ್ತು. ವಿಜಯ್ ಮತ್ತು ಶಾಲಿನಿ ಮಂಜುನಾಥ್ನನ್ನು ಎದುರಿಸಲು ಧಾರವಾಡದ ಹೊರವಲಯದ ಒಂದು ಹಳೆಯ ಗೋದಾಮಿಗೆ ಹೋದರು. ಅಲ್ಲಿ ಅವನು ವಾಸವಾಗಿದ್ದ. ಆ ಗೋದಾಮಿನ ಒಳಗೆ ಒಂದು ಭಯಾನಕ ದೃಶ್ಯವಿತ್ತು. ಸುಮಾಳ ಫೋಟೋಗಳಿಂದ ತುಂಬಿದ ಗೋಡೆ, ಕೆಂಪು ಶಾಯಿಯಲ್ಲಿ ಬರೆದ ಅಸಭ್ಯ ಪತ್ರಗಳು ಮತ್ತು ಆರಾಧ್ಯದ ಒಂದು ಚಿತ್ರ. ಮಂಜುನಾಥ್ ಒಂದು ಚಾಕುವನ್ನು ಹಿಡಿದುಕೊಂಡು, ಸುಮಾ, ನೀನೇ ನನ್ನ ಜೀವನವನ್ನು ಹಾಳು ಮಾಡಿದೆ ಎಂದು ಕೂಗಿದ. ಶಾಲಿನಿ ಭಯದಿಂದ ನಡುಗಿದಳು. ಆದರೆ ವಿಜಯ್ ಧೈರ್ಯದಿಂದ ಮುಂದಾದ. ಮಂಜುನಾಥ್, ಶಾಲಿನ ಸುಮಳಲ್ಲ, ಆರಾಧ್ಯ ಒಂದು ಮುಗ್ಧ ಮಗು. ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸು ಎಂದ. ಆ ಕ್ಷಣದಲ್ಲಿ ಶಿವರಾಜ್ ಮತ್ತು ಪೊಲೀಸರು ಗೋದಾಮಿಗೆ ಆಗಮಿಸಿದರು. ಮಂಜುನಾಥ್ನನ್ನು ಬಂಧಿಸಲಾಯಿತು. ಆದರೆ ಅವನ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಖಾಲಿತನವಿತ್ತು. ಈ ಘಟನೆಯಿಂದ ವಿಜಯ್ ಮತ್ತು ಶಾಲಿನಿಯ ಸಂಬಂಧ ಇನ್ನಷ್ಟು ಬಲಗೊಂಡಿತು. ಆರಾಧ್ಯವನ್ನು ತಪ್ಪಿಕೊಂಡು ಶಾಲಿನಿ ಕಣ್ಣೀರಿನೊಂದಿಗೆ, ನಾವು ಒಂದೇ ಕುಟುಂಬ, ಯಾವ ಗುಟ್ಟು ನಮ್ಮನ್ನು ಒಡೆಯಲಾರವು ಎಂದಳು. ಕಥೆಯು ಒಂದು ಭಾವನಾತ್ಮಕ ಏಕತೆಯೊಂದಿಗೆ ಕೊನೆಗೊಳ್ಳುತ್ತದೆ. ಆದರೆ ಮಂಜುನಾಥ್ನ ಭ್ರಾಂತಿಯಿಂದ ಉಂಟಾದ ಆತಂಕವು ಓದುಗರ ಮನಸ್ಸಿನಲ್ಲಿ ಒಂದು ಗಾಢವಾದ ಗುರುತನ್ನು ಬಿಡುತ್ತದೆ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಚಾನಲ್ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.